ನಮ್ದೊಂದು ತಮ್ಮನ ವ್ಲಾಗ್ ಅದು ಪ್ರಾಬ್ಲಮ್ ಆಕತ್ತಿತ್ತು ಅಂತೇಳಿ ಅದ್ರಾಗ ವಿಡಿಯೋ ಹಾಕೋದನ್ನ ಬಿಟ್ಟಿದ್ವಿ ನಾವು. ಆಮೇಲೆ ಮತ್ತೊಂದು ಚಾನಲನ್ನು ಕ್ರಿಯೇಟ್ ಮಾಡಿದ್ವಿ ನಾವು. ಆ ಚಾನಲ್ 2 ದಿನದೊಳಗೆ ಸಬ್ಸ್ಕ್ರೈಬರ್ ಆದವು. ಈಗ ವಾಚ್ ಟೈಮ್ ಕಂಪ್ಲೀಟ್ ಆಗಕ್ಕೆ ಬಂದೈತಿ. ಇದಕ್ಕೆಲ್ಲ ಕಾರಣನ ನೀವು ರೀ. ಯಾಕಂದ್ರೆ ನಾವು ಏನು ಇದನ್ನು ಮಾಡಿದ್ರು ಅದಕ್ಕೆಲ್ಲ ನೀವು ಸಪೋರ್ಟ್ ಮಾಡ್ತೀರ ಅನ್ನೋದು ನಮಗೆ ಭಾಳ ಅಂದ್ರೆ ಭಾಳ ನಂಬಿಕೆ ಇತ್ತು. ಅದು ನಂಬಿಕೆನ ಉಳಿಸ್ಕೊಟ್ರಿ ನೀವು. ಇವತ್ತು ಭಾಳ ಖುಷಿ ಆಕತ್ತೈತ್ರಿ. ಏನು ಅಂತಂದು ಹೇಳಿದ್ರೆ ನಮ್ದು ತಮ್ಮನ ವ್ಲಾಗ್ ಅದೇನು ಪ್ರಾಬ್ಲಮ್ ಆಗಿತ್ತಲ್ರಿ, ಅಂದ್ರೆ ವಿಡಿಯೋ ನಾವು ಬಿಡೋ ಆಪ್ಷನ್ಸ್ ಬರಾಕತ್ತಿದ್ದಿಲ್ಲಲ್ಲ. ಈಗ ಅದ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೈತ್ರಿ. ಹೆಂಗಂತಂದು ಹೇಳಿದ್ರೆ ನಮಗೆ ಹೇಳಕ್ಕೆ ಎಷ್ಟು ಖುಷಿ ಆಕತ್ತೈತಿ. ನನಗೆ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗೋಲ್ತ. ಯಾಕಂದ್ರೆ ಚಾನಲ್ ನಮ್ಗೆ ಏನದ ಬಂತು ವಾಪಸ್ ಅನ್ನೋದ್ರಾಗ ಹೆಂಗಾಗಿತ್ತಪ್ಪ ಅಂತ ಹೇಳಿದ್ರೆ ಅದೇ 480+ ವಿಡಿಯೋಕ್ಕೆ ಕಾಪಿರೈಟ್ ಕ್ಲೇಮ್ ಬಂದೈತೆ. ನಾವೇನಂದಿದ್ವಿ, ನಾವು ಮಾತಾಡಿ ಹಾಕಿದ್ವಲ್ಲ ಅವತ್ತು ನಮ್ಮ ಬ್ಲಾಗ್ ಒಳಗೆ ಹಾಕಿದ್ಮ್ಯಾಗ ಅಲ್ಲಿ ಒಬ್ರು ಕಮೆಂಟ್ ಮಾಡಿದ್ರೆ ನಮಗೂ ಇದೇ ತರ ಪ್ರಾಬ್ಲಮ್ ಆಗಿತ್ತೆ, ಅದನ್ನ ನಾವು ಸಾಲ್ವ್ ಮಾಡ್ಕೊಂಡೀವಿ, ನಿಮ್ಗೂ ಏನರ ಸೊಲ್ಯೂಷನ್ ಬೇಕಂತ ಹೇಳಿದ್ರೆ ನಮಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿದ್ರು ಅವ್ರೆ. ಅವಾಗ ನಾ ಏನ್ ಮಾಡಿದೆ, ಅವ್ರ ಕಮೆಂಟ್ ನೋಡಿ ನನ್ನ ನಂಬರ್ ಹಾಕಿದೆ, ಕಾಲ್ ಮೀ ಪ್ಲೀಸ್ ಅಂತೇಳಿ. ಅವ್ರ ಪ್ರಾಪರ್ ಐತಲ್ಲ ಅವ್ರದ್ದು ಮಂಗಳೂರಿನಾರು ಅವ್ರೆ. ಮಂಗಳೂರಿನ ಈಗ ಅವ್ರ ಬೆಂಗಳೂರಿಗೆ ಶಿಫ್ಟ್ ಆಗ್ಯಾರಂತೆ. ಅವ್ರ ಮೊನ್ನೆ ನಮಗೆ ಕಾಲ್ ಮಾಡಿದ್ರೆ ಅದಕ್ಕೆ ಪೂರಾ ಸೊಲ್ಯೂಷನ್ ಹೇಳಿದ್ರೆ ಅದ್ರ ಪ್ರಕಾರ ನಾನು ಮಾಡಿದ್ನಾಗೈತಲ್ಲ ಈಗ ಅರ್ಧಕ್ಕರ್ಧ ವಿಡಿಯೋದೈತಲ್ಲಿಗೆ ನಾವು ಕಾಪಿರೈಟ್ ಕ್ಲೇಮ್ ತೆಗ್ದೇವಿ. ಇನ್ನೂ ಅರ್ಧ ತೆಗೆದು ಬಾಕಿ ಐತಿ. ಈಗ ಆಪ್ಷನ್ಸ್ ಅಂತೂ ಕ್ಲಿಯರ್ ಆಗಿ ಬಂದೈತಿ. ಈಗ ಅದೇ ಕ್ಲಿಯರ್ ಆಗಿ ಬಂದೈತಿ. ಥ್ಯಾಂಕ್ ಯು ಸೋ ಮಚ್ ರೀ. ಅವ್ರ ಹೆಸರು ಏನಂತ ಹೇಳಿದ್ರೆ ರಂಜಿನಿ ಮೇಡಮ್ ಅಂತ ಹೇಳಿದ್ರು. ರಂಜಿನಿ ಮೇಡಮ್ನವ್ರೆ, ಥ್ಯಾಂಕ್ ಯು ಸೋ ಮಚ್ ರೀಪ್ಪ. ನೀವು ಹೇಳಿದ್ದಕ್ಕೆ ಮತ್ತೆ ನಮ್ದು ಚಾನಲ್ ನಮ್ಗೆ ಸಿಕ್ತ್ರಿ ವಾಪಸ್. ನಾವಂತರೂ ದೇವ್ರ ಮೇಲೆ ಭರೋಸೆ ಇಟ್ಟ ನಾವು ಹೊಂಟಿದ್ವಿ. ದೇವ್ರ ಯಾವ ರೀತಿ ಹೆಂಗೆ ಇದನ್ನು ಮಾಡ್ದಾನ ಅನ್ನೋದು ನಮಗೆ ಇವಾಗ ಗೊತ್ತಾಯ್ತು. ಅವ್ರ ರೂಪದಾಗಿ ಬಂದು ನಮ್ದು ಏನು ಸೊಲ್ಯೂಷನ್ ಇದಿತ್ತಲ್ರಿ ಪ್ರಾಬ್ಲಮ್ ಚಾನಲಿಂದ, ಅದನ್ನೆಲ್ಲ ನಮ್ಗೆ ಕ್ಲಿಯರ್ ಮಾಡಿಕೊಟ್ರು. ಥ್ಯಾಂಕ್ ಯು ಸೋ ಮಚ್ ರೀ ಮೇಡಮ್, ನಿಮಗೆ ಮತ್ತೊಮ್ಮೆ ರೀ. ಏನೋ ನಾವು ಹೊಸ ಚಾನಲ್ ಕ್ರಿಯೇಟ್ ಮಾಡಿದ್ವಿ, ಕರೆ ಸಬ್ಸ್ಕ್ರೈಬರ್ ಎಲ್ಲ ಆದ್ರೆ ಜನ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಸಬ್ಸ್ಕ್ರೈಬರ್ ಆದ್ರೆ ವಾಚ್ ಟೈಮ್ ಕಂಪ್ಲೀಟ್ ಆಗಿ ಬಂದೈತಿ ಈಗ. ಬಟ್ ಹೆಂಗೈತೆ ಅಂತ ಹೇಳಿದ್ರೆ ಇಲ್ಲಿ ಚಾನಲ್ ಮೊನಿಟೈಸ್ ಆಗೋ ಮಟ್ಟ ಗೂಗಲ್ ಎಡ್ಸೆನ್ಸ್ ಪಿನ್ ಬರೋ ಮಟ್ಟ ಪೇಮೆಂಟ್ ಬರೋಂಗಿಲ್ಲ. ಯಾರಾದರೂ ಯೂಟ್ಯೂಬ್ನಾಗ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಹಂಗ ಯಾರು ಮಾಡಂಗಿಲ್ಲ. ರೊಕ್ಕ ಬರ್ತೈತಿ, ಪೇಮೆಂಟ್ ಬರ್ತದಂತ ಮಾಡ್ತಾರೆ. ಬಟ್ ನಮ್ದು ಕಷ್ಟ ಹೆಂಗಿತ್ತು ಅಂತ ಹೇಳಿದ್ವಿ, ಇಲ್ಲಿ ಇತ್ತಾಗ ಹೇಳಾಕೂ ಬರ್ಲಂಗಿತ್ತೆ, ಇತ್ತಾಗ ಬಿಡಾಕೂ ಬರ್ಲಂಗಿತ್ತೆ. ಚಾನಲ್ ಕ್ರಿಯೇಟ್ ಮಾಡಿದ್ವಿ ಕರೆ, ಆದ್ರೆ ಪೇಮೆಂಟ್ ಮಾತ್ರ ಒಟ್ಟ ಬರ್ತಿದ್ದಿಲ್ರಿ. ಸೊ ಈಗ ಅವ್ರ ನಮಗೆ ಸೊಲ್ಯೂಷನ್ ಕೊಟ್ರೆ ಅವ್ರು ಹೇಳಿದ ಪ್ರಕಾರ ಮಾಡಿದ್ವಿ. ಪ್ರಾಬ್ಲಮ್ ಅಂತೂ ಸಾಲ್ವ್ ಆಯ್ತು ಈಗ. ಯಾಕಂದ್ರೆ ಚಾನಲ್ ಒಳಗೆ ನಾವು ಎಷ್ಟು ಕಷ್ಟಪಟ್ಟಿವಿ ಅನ್ನೋದು ನಮ್ಗೆ ಗೊತ್ತ್ರಿ. ಚಾನಲ್ ಅದನ್ನ ಹಂತಕ್ಕೆ ತೊಗೊಂಬಂದು ನಿಂದಿರ್ಸ್ಬೇಕಾದ್ರೆ, ಯಾಕಂದ್ರೆ ಒಬ್ರು ಯಾರು ಸಪೋರ್ಟ್ ಇಲ್ದಂಗೆ ನಾವು ನಮ್ಮ ಮಕ್ಕಳು, ನಾವು ನಮ್ಮ ಅಮ್ಮನ ಆಶೀರ್ವಾದ, ದೇವ್ರ ಆಶೀರ್ವಾದ ಅಂತ ನಿಮ್ಮೆಲ್ಲರ ಆಶೀರ್ವಾದಲಿಂತ ತೊಗೊಂಬಂದು ನಿಂದಿರ್ಸಿದ್ವಿ ನಾವು. ಅದ್ರೊಳಗೆ ನಮ್ಮ ಎಲ್ಲ ಸ್ವೀಟ್ ಮೆಮೊರೀಸ್ ಅದಾವ್ರಿ. ಆಮೇಲೆ ಮಕ್ಕಳು, ನಾವು ಬಿಸಿಲು ಅನ್ನಂಗಿಲ್ಲ, ನೆಳ್ಳು ಅನ್ನಂಗಿಲ್ಲ, ಎಲ್ಲ ಕಡೆ ಹೋಗಿ ವಿಡಿಯೋ ಮಾಡ್ತಿದ್ವಿ ನಾವು. ಯಾಕಂದ್ರೆ ಅಪ್ಲೋಡ್ ಮಾಡ್ಬೇಕು ನಾವು ವಿಡಿಯೋನ, ಇದ್ರಲಿಂತ ನಮ್ದು ಜೀವನ ಅಂತಂದೇಳಿ ಅಷ್ಟು ನಾವು ಕಷ್ಟಪಟ್ಟಿದ್ವಲ್ರಿ. ಕಷ್ಟಪಟ್ಟು ಚಾನಲ್ ಅದು ಒಮ್ಮಿದೊಮ್ಮಿಗೆ ಆ ಥರ ಹೆಂಗೆ ಕಾರಣ ಆಯ್ತು ಅಂತಂದೇಳಿ ನಮ್ಗೆ ಭಾಳ ಅಂದ್ರೆ ಭಾಳ ಬೇಜಾರು ಆಕತ್ತಿದ್ರಿ. ಕಾರಣ ಗೊತ್ತನ ಇಲ್ಲಿ ಕಾರಣ ಬೇರೆ ಏನಲ್ರಿ. ಇಲ್ಲಿ ಹೆಂಗೈತೆ ಅಂತ ಹೇಳಿದ್ರೆ ಯೂಟ್ಯೂಬ್ನಾಗ ಕೆಲಸ ಮಾಡ್ರೆ ಒಂದು ಪಾಠ ಇದ್ದಂಗಿದೆ. ಯಾರೂ ಐತಲ್ರಿ ಮ್ಯೂಸಿಕ್ ಹೆಚ್ಚಿಗೆ ಯೂಸ್ ಮಾಡೋಕೆ ಹೋಗ್ಬೇಡ್ರಿ. ಮ್ಯೂಸಿಕ್ ನೀವು ಏನರ ಯೂಸ್ ಮಾಡ್ತೀರ ಅಂತ ಹೇಳಿದರೆ ಅದು ನಮ್ಮ ಓನ್ ಮ್ಯೂಸಿಕ್ ಆಗ್ಬೇಕು. ಹಂಗೆ ಓನ್ ಮ್ಯೂಸಿಕ್ ಸಿಗ್ತಾವೆ ನಿಮಗೆ. ಅದಕ್ಕೆ ರೊಕ್ಕ ತೊಗೊತಾರೆ ಅವ್ರೆ. ರೊಕ್ಕ ತೊಗೊಂಡು ಮ್ಯೂಸಿಕ್ ಕೊಡ್ತಾರೆ. 1 GB 2 GB 10 GB 20 GB ಕೊಡ್ತಾರೆ. ನಾವೇನರ ಮ್ಯೂಸಿಕ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಅಂಥವೆಲ್ಲ ಮಾಡ್ಬೋದು. ಈಗ ನಾವು ಐತಲ್ರಿ ಇದು ಮ್ಯೂಸಿಕ್ ಯೂಸ್ ಮಾಡಿ ಮಿನಿಮಮ್ ಭಾಳ ಹಳೆ ವಿಡಿಯೋ ನಮಗೆ ಎಲ್ಲ ಇವು ಭಾಳ ಹಳೆ ವಿಡಿಯೋಕ್ಕದಲ್ರಿ ಈಗ ಬರತೈತಿ. ಎಷ್ಟು ಗೊತ್ತೇನು, 4 ವರ್ಷದ ಹಿಂದಿನ ವಿಡಿಯೋಕ್ಕೆ ಈಗ ಬರಾಕತ್ತೈತ್ರಿ. ಅವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಿ ಮೇಲೆ ಒಂದಕ್ಕೂ ಏನು ಬಂದಿದ್ದಿಲ್ರಿ. ಬಂದಿಲ್ಲ ಬಿಡು ಅಂತೇಳಿ ನಾವು ಅವನ್ನ ರಿಪೀಟ್ ಹೊಳ್ಳ ಮಳ ಅವನ್ನ ನಾವು ಮ್ಯೂಸಿಕನ್ನು ನಾವು ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡ್ಬಿಟ್ಟಿವಿ. ಅವಾಗ ಏನು ಅನಿಸ್ಲಿಲ್ಲ ನಮಗೆ. ಇವಾಗ ನೋಡ್ರಿ ನಮಗೆ ಚಾನಲ್ ಈ ಹಂತಕ್ಕೆ ಬಂದಮೇಲೆ ವಿಡಿಯೋ ಬಿಟ್ಟು ನಾವು ಇದನ್ನು ಮಾಡ್ಬೇಕು ಅನ್ನೋದ್ರೊಳಗೆ ಅಂತೇಳಿದ್ರೆ ಈ ಥರ ಆಗಿ ಕುತ್ಕೊಂಡ್ಬಿಡ್ತೈತ್ರಿ. ಸೊ ಹಂಗಾಗಿ ನಮ್ಗತೇನೆ ನಿಮಗೂ ಆಗ್ತೈತಿ. ವಿಡಿಯೋ ಮಾಡೋ ಮುಂದೆ ಭಾಳ ಹುಷಾರಾಗಿರಿಪ್ಪ. ಯಾವುದಾದ್ರು ಟಿವಿದು ಆಮೇಲೆ ಎದ್ರದಾರ ವಾಲ್ಯೂಮ್ ಬಂತಂದ್ರೆ ಫುಲ್ ಮ್ಯೂಟ್ ಮಾಡಿಬಿಡ್ರಿ. ಸೌಂಡ್ ಅಂತೂ ಏನು ಇರೋಕನ ಇದನ್ನು ಮಾಡೋಕೆ ಹೋಗ್ಬೇಡ್ರಿ. ಹಿಂಗೆ ನಮ್ಗೆ ಆಕತ್ತಲ್ಲ ಆ ಥರ ಪ್ರಾಬ್ಲಮ್ ಆಕತಿ. ದಯವಿಟ್ಟು ಯೂಟ್ಯೂಬ್ ಚಾನಲ್ ಮಾಡೋರು ಭಾಳ ಹುಷಾರಾಗಿರಿಪ್ಪ. ನಳ ಅಂತಂತ ಹೇಳಿದ್ರೆ ಕೆಲಸನೇ ಕೆಲಸ. ಆತಿಲ್ಲ ಆತ್ರಿಪ್ಪ. ಎಲ್ಲ ಪೂರ ಇಲ್ಲಿಂತ್ರ ಹಿಡಿದು ಪೂರ ಚಾಚಾರ ಮನೆ ಕಡೆ ಮಟನ ಪಟ್ಟಣ ತೊಳ್ಕೊಂತ ಹೋದ್ ನೋಡಿ ಎಲ್ಲ. ಮಳೆಗಾಲದಾಗ ಏನಕತ್ತೆ ಅದು ಮಸ ಕಟ್ತೈತೆ, ಕಾಲು ಜರಿತಾವು. ಈಗ ತೊಳೆದ್ರೆ ಏನಾಗತ್ತೆ ಹೇಳ್ರಿ, ಎಲ್ಲ ಧೂಳು ಇರ್ತೈತಲ್ಲ, ಅದು ಕಾಲಿಗೆ ಹತ್ತಿ ಮತ್ತು ನಮ್ಮ ಮನೆ ಎಲ್ಲ ಇದಾಕತ್ತೆ. ಅದು ರಾಡಿ ತೊಳ್ಕೊಂತ ಬಂದ್ರೆ ಸ್ವಲ್ಪ ನಳ ಬಂದು ಸರ್ತಿಗೊಮ್ಮೆ ತೊಳೆದ್ಬಿಟ್ಟು ಅಂದ್ರೆ ನಮ್ಗೆ ಸ್ವಚ್ಛ.
ಚಲೋ ಮಾಡ್ತಾಳೆ. ಇಲ್ಲಿಂತ್ರ ಇಲ್ಲಿ ಮಠ ನಮ್ದು ತೊಳೆದ ಮತ್ತು ತೊಳೆದು ಪೂರ ಅವ್ರದ್ದು ಐತಿ. ತೊಳೆದು ಬಡಗಿದ್ದಾರೆ ಅವ್ರು ಇರೋದೇ ಇಲ್ಲ ಮನ್ಯಾಗ. ಹಂಗೆ ನಾವೇ ತೊಳ್ಕೊಂಡ್ರೆ ಏನು ಆಗಂಗಿಲ್ಲ ಬಿಡು ಅಂತೇಳಿ ಎಲ್ಲ ತೊಳ್ಕೊಂಡ್ಬಂದು ಹೋಗಿ. ನೀ ಹಿಂಗೆ ಮಾಡ ರೊಕ್ಕ ಸೋರ ಕಡೆ ಬ್ಯಾಡ್ರಪ್ಪ. ಅದು ವಾಶ್ ಮಾಡಿದ್ದೆ ಕೈ ಸೇವಂಗಿಲ್ಲ ಏನಾಗಿಲ್ಲ. ನಾ ಸ್ವಚ್ಛ ಮಾಡಿದ್ಯಾ ಅಲ್ಲ ಅವ್ರು ಬಿಡ ಏನು ಸ್ವಚ್ಛ ಮಾಡಿ ನಮ್ಗೆ ಸ್ವಚ್ಛ ಏನು ಕೈ ಯಾರ ಸೇವಂಗಿಲ್ಲ ಏನಿಲ್ಲ. ಕ್ಲೀನ್ ಇರ್ಬೇಕು. ಯಾರ್ದ ಫೋನ್ ಬಂತೆ ನೋಡಂದ್ರಿ. ಟೈಮ್ 9 ಗಂಟೆ ಆಯ್ತು ನೋಡ್ರಿ. ಸಾನೇ ಹೋದ್ಲು 8:15 ಅಂತ ಹೇಳಿದ್ರೆ ಅವು ಹೋಗ್ಬಿಡ್ತಾಳ್ರಿ ಆಕೆ. ಹಾಗೆ ಕಸದ ಗಾಡಿ ಬಂದಿತ್ತು. ಕಸ ಎಲ್ಲ ಚೆಲ್ಲಿ ಆಮೇಲೆ ಹೊರಗಿಂದೆಲ್ಲ ಕಸ ಹೊಡೆದು ಬಂದೀನಿ. ಈಗ ಇಲ್ಲೆಲ್ಲ ಒಳಗಿಂದ ಕಸ ಹೊಡಿತೀನಿ. ನೀರು ಇಡ್ತೀನಿ ರೀ. ಫಸ್ಟ್ ನೀರಿಟ್ಟು ಕಸ ಹೊಡ್ಕೊಂಡನೆಲ್ಲ ಅದನ್ನೆಲ್ಲ ಒರೆಸ್ತೀನಿ. ಇವತ್ತು ಗುರುವಾರ ಒಂದು. ಇವತ್ತು ಆಮೇಲೆ ತಮ್ಮನ ಇಲ್ಲ ಅದಲ್ರಿ. ಈಗನ ಸ್ವಲ್ಪ ಮಿಟ್ಟ ಮಾಡಿ ಪಾತ್ಯಂಗೆ ಕೊಡಿಸ್ಬಿಡ್ತೀನಿ. ಯಾಕಂದ್ರೆ ಸಂಜೆ ಮುಂದೆ ನಾವು ಇರೋದಿಲ್ಲ ರೀ. ಸ್ವಲ್ಪ ಹೊರಗಡೆ ಬೇರೆ ಕೆಲ್ಸಕ್ಕೆ ಹೊಂಟೀವಿ ರೀ ನಾವು. ಅದೆಲ್ಲಿ ಹೊಂಟೀವಿ ಅದಕ್ಕೆ ಹೊಂಟೀವಿ ಅನ್ನೋದು ನಿಮ್ಗೆ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತೈತಿ. ಸೊ ಹಾಗಾಗಿ ಲಗು ರೆಡಿ ಆಗ್ಬೇಕು. ತಮ್ಮನ ನೀನು ರೆಡಿಯಾಗಿ ಇವತ್ತು ಹೋಗೋಣಂತ. ಈಗ ನೀರು ಡ್ರೆಸ್ ಬೇಕು ನೋಡ್ತಾರೆ ಅದು ಎಲ್ಲೈತಿ ಎಲ್ಲೈತೆ ನೋಡು. ಇಲ್ಲೇ ಐತೆ ಮಣ್ಣದು. ನೋಡ್ತೀನಿ ತಡಿ. ಇಲ್ಲಿ ನೋಡ್ರಿ ಮಮ್ಮಿ ಎಲ್ಲ ಇಲ್ಲಿ ಗ್ಯಾಸ್ ಕಟ್ಟಿ ಒರೆಸ್ಕೊಂಡಲ್ರಿ. ಇಲ್ಲಿ ನೆಲ ಒರ್ಸತ್ತಾರಿ. ಇವತ್ತು ಗುರುವಾರ ರೀ. ನಾವು ಇವತ್ತು ಹೊರಗೆ ಹೊಂಟೇವ್ರಿ. ಅದಕ್ಕೆ ಸಂಬಂಧ ಬೆಳಗ್ಗೆ ಎದ್ದು ನೆಲ ಒರ್ಸತ್ತಾರ ನೋಡಿ. ಮಮ್ಮಿ ಮಮ್ಮಿ ಏನಿತ್ತು ಕೆಲಸ ನಿಂದ? ಗುರುವಾರ ತಮ್ಮನ ಇವತ್ತು ಅಲ್ಲ ಮಮ್ಮಿ ಅದು ನೆಲ ಒರ್ಸಕ್ ಹಿಂಗೆ ಇರ್ತೈತಲ್ಲ ಕೋಲ. ಕೊಲ್ಲ ಅದನ್ನ ತರ್ಬೇಕಾಗಿತ್ತಿಲ್ಲ. ಹೌದು ನನಗೆ ಅದು ಚಲೋ ಆಗಂಗಿಲ್ಲ. ನನಗೆ ಒರ್ಸಕ್ಕೆ ಅದು ನಾನು ಹಿಂಗೆ ಅರ್ವಿ ತಗೊಂಡು ಎಲ್ಲ ಮೂಲೆಗಿಂದ ಎಲ್ಲ ಹಿಂಗೆ ಒರೆಸ್ಕೊಂತೀನಿ ನೋಡ. ಅದ ನನಗೆ ಬರೋಬ್ಬರಿ ಆಗ್ತದೆ. ಲಗು ಚಾ ಮಾಡಿ ಮಮ್ಮಿ. ಮಾಡ್ತೀನಿ. ಎಲ್ಲ ಒರೆಸಿದ್ದೆಲ್ಲ ಆಯ್ತು. ಆಮೇಲೆ ಗ್ಯಾಸಿನ ಒಲೆ ಎರಡನ್ನೂ ಹೋಗಿ ತೊಳ್ಕೊಂಬಂದೆ ರೀ. ಈಗ ಒಂದು ಸೈಡ್ ಅನ್ನ ಬಿಸಿ ಇಟ್ಟೀನಿ, ಒಂದು ಸೈಡ್ ಚಾಕ್ ಇಟ್ಟೀನಿ. ಈಗ ತಮ್ಮನ ನಂತರ ಸ್ನಾನ ಆತ್ರಿ. ಈಗ ತಮ್ಮನ ಸ್ನಾನ ಆಯ್ತು. ಆಮೇಲೆ ನಂದು ಸ್ನಾನ ಆಯ್ತು. ನಾನು ಇದು ಬಿಸಿಲು ಇರ್ತೈತಿ ಇವಾಗೇನ ಮತ್ತು ಬೇರೆ ಸೀರೆ ಉಟ್ಕೊಂತ ಕುಂದಿರ್ಬೇಕಂತೇಳಿ ಇದು ಮೆತ್ತಗೆ ಚಲೋ ಐತೆ ಅಂತೇಳಿ ನಾನು ಈಗ ಇದನ್ನು ಉಟ್ಕೊಂಡೆ ರೀ. ಆಮೇಲೆ ಇವಾಗ ಇಲ್ಲಿ ಗ್ಯಾಸ್ ಮೇಲೆ ಸರಿಲ್ಲ ಇದನ್ನು ಬೆಂಕಿ ಮಾಡಾಕಿಟ್ಟೀನಿ ರೀ. ಇಲ್ಲಿ ಆಮೇಲೆ ಮಿಟ್ಟ ಮಾಡೀನಿ ರೀ. ಈಗ ಲಗು ಚಿರಾಕ್ ಹಚ್ಚಿ ಪಾತ್ರೆ ಕೊಡಿಸ್ತೇನೆ ರೀ. ನಮಗೆ ಅದ್ರ ಬಗ್ಗೆ ಸೊಲ್ಯೂಷನ್ ಕೊಟ್ಟಾರಲ್ಲ ಅಂದ್ರೆ ನಮ್ಮ ಚಾನಲ್ ಹೆಂಗೆ ಆಗ್ಬಿಡ್ಲಿಕ್ಕೆ ನಮಗೆ ಪರಿಹಾರ ಕೊಟ್ಟಾರಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ಐತಿ. ಅವ್ರದ್ದು ಚಾನಲ್ ಲಿಂಕ್ ಐತಿ. ನಾವು ಕಮ್ಯುನಿಟಿ ಪೋಸ್ಟ್ ಹಾಕ್ತೀವಿ. ಅವ್ರ ಚಾನಲ್ ನೋಡ್ರಿ, ಸಬ್ಸ್ಕ್ರೈಬ್ ಮಾಡ್ಕೋರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ. ಅವ್ರದ್ದು ಕಂಟೆಂಟ್ ಅದಾವಲ್ಲ ಭಾರಿ ಇರ್ತಾವ್ರು. ಅವ್ರದ್ದು ಫ್ಯಾಮಿಲಿ ಬ್ಲಾಗಿಗೆ ಏನಲ್ಲ ಅದಕ್ಕೆ ಏನಂತಾರೆ ನಾನು ಅನ್ನಕ್ಕೆ ಬರಂಗಿಲ್ಲ. ಇದೇನ್ರಿ ಟಿಪ್ಸ್ ಚಾನಲ್ ಟಿಪ್ಸ್ ಚಾನಲ್ ಅಲ್ಲ ಅದು. ಅವ್ರ ಎದ್ರ ಬಗ್ಗೆ ಏನು ಹೇಳ್ತಾರ ಅವ್ರೆ ಅಂದ್ರೆ ಮಾನಸಿಕ ಬಗ್ಗೆ ಎಲ್ಲ ಹೇಳ್ತಾರೆ ಅವ್ರೆ. ಅವ್ರ ಚಾನಲ್ ಜೊತೆ ನಾವು ಕಮ್ಯುನಿಟಿ ಪೋಸ್ಟ್ ಹಾಕ್ತೀವಿ. ಅವ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಸಪೋರ್ಟ್ ಮಾಡ್ರಿ. ಒಬ್ಬರದ್ದು ಬರ್ತಡೇ ಐತ್ರಿ, ವಿಶ್ ಮಾಡ್ರಿ ಅಂತೇಳಿ ನಮಗೆ ಕಮೆಂಟ್ ಮಾಡಿದ್ರೆ. ಜುನೇರಾ ಅಮನ್ ಅಂಥೇಳಿ. ಜುನೇರಾ ಅಮನ್ ಅವರೇ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ. ನೀವು ಯಾವಾಗಲೂ ನಗನಗತ್ತಾ ಖುಷಿಲಿಂತ ಇರಲಿ ಅಂತೇಳಿ ಆ ದೇವ್ರ ಕಡೆ ಬೇಡ್ಕೊತೀವಿ. ಹಂಗೆ ಇನ್ನೊಬ್ರು ನಮಗೆ ವಾಟ್ಸಪ್ ಒಳಗೆ ಫೋಟೋ ಬಿಟ್ಟು ಮೆಸೇಜ್ ಕಳಿಸ್ಯಾರಿ ಹೊಸಪೇಟೆಲಿಂತ್ರ. ಅಯಾನ್ ಅಂತೇಳಿ. ಅಯಾನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ. ನೀನು ಯಾವಾಗಲೂ ನಗನಗತ್ತಾ ಖುಷಿಲಿಂತ ಇರು ಪುಟ್ಟ. ಇನ್ನೊಬ್ರದ್ದು 13ನೇ ತಾರೀಕಿಗೆ ಬರ್ತಡೇ ಐತಿ, ತಿರುಕ್ಷಾ ಅಂಥೇಳಿ. ಅದು ಹೆಸರು ಸ್ವಲ್ಪ ಏನಾದ್ರೆ ಮಿಸ್ಟೇಕ್ ಆಯ್ತಂತ ಕ್ಷಮಿಸ್ರಿಪ್ಪ. ಸೊ ತಿರುಕ್ಷಾ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಬರ್ತಡೇ ಪುಟ್ಟ ನಿನಗೂ. ಈಗಂತೂ ತಮ್ಮನ್ನ ಮ್ಯಾಗ ಸುಮ್ಮನೆ ಇಬ್ರು ರೆಡಿ ಆಗ್ಯಾರ. ಒಬ್ಬರಣ ಈಗ ಹೊಂಟಿದ್ದ ಒಂದಲ್ರಿ 2 ಕಾರಣ ಅದಾವು. ಒಂದು ಕಾರಣ ಅಂತೂ ಇವತ್ತು ನಿಮಗೆ ಗೊತ್ತಾಕೈತಿ. ಇನ್ನೊಂದು ಕಾರಣ ಏನಂತೇಳಿ ನಿಮಗೆ ಹೇಳ್ತೇವೆ ನಾವು. ನೋಡ್ರಿ ಹೋಗೋಣ. ಬ್ಯಾಗ್ ತೊಗೊರಿ. ಈ ಬ್ಯಾಗ್ ತೊಗೊಂತೀವಿ. ಸಾಕು ಮಸ್ತ್ ಕಾಣಾಗುತ್ತೆ. ಅಕ್ಕಿ ಜಾರು ತೊಗೊಂಬಂದಿದ್ಲು. ಚಾರು ಟೈಮ್ ಕರೆಕ್ಟ್ ಈಗ 12 ಆಯ್ತು. 12 ಹೊಂಟೇವಿ. ಬಸ್ ಯಾವ್ದಾಗ ಸಿಗ್ತಾವೋ ಏನೋ ಗೊತ್ತಿಲ್ಲ. 3 ಬಸ್ ಅಂತೂ ಚೇಂಜ್ ಮಾಡಬೇಕು. ಗದಗ ಬಸ್ ಭಾಳ ಇರ್ತಾವೆ ಕರೆ. ನಾವು ಎಲ್ಲಿ ಹೋದ್ರೂ ಡೈರೆಕ್ಟ್ ಬಸ್ ಅಂತೂ ಸಿಗಂಗಿಲ್ಲ ನಮಗೆ. ಹೆಂಗಾದ್ರೂ ನಾವು ಬಸ್ ಚೇಂಜ್ ಮಾಡಬೇಕು. ನೋಡಿ ಹೋಗೋಣ. ಒಮ್ಮೊಮ್ಮೆ ಸಿಗ್ತಾವು, ಒಮ್ಮೊಮ್ಮೆ ಸಿಗಲ್ಲ. ಸಾನೆ ಅಂತೂ ಬರ್ತಾವಲ್ಲ ಈಗ ಸಂಜೆ ಮುಂದೆ ಬರಂಗಿಲ್ಲ ಅಲ್ಲೇ ಇರ್ತಾ ಅಲ್ಲಿರ್ತಾಳೆ. ಯಾಕೆ ಮತ್ತೆ ಇಲ್ಲಿ ಒಬ್ಬಕ್ಕೆ ಮಾಡ್ತಾಕೆ? ಹೌದಲ್ಲ, ಅಲ್ಲ ಅಮ್ಮರ ಮನೆ ಇರ್ತಾ. ನಾಳೆ ಬರ್ತಾವೆ ಬೆಳಗ್ಗೆ. ಹೇಳಿಲ್ಲ ನಾಳೆ ಬರ್ತೀವಿ, ನಾಳೆ ಬರುವ. ಇವತ್ತೊಂದಿನ ನೈಟ್ ಅಲ್ಲಿರ, ನಾಳೆ ಬೆಳಗ್ಗೆ ದಿನ ಬರ್ತೀವಿ ಅಂತ ಹೇಳಿ. ಆಯಿತು. ನೋಡಿರಿ ಪಟ್ ಚಪ್ಪಲ್ ಹಾಕೊಳ್ಳೋನೆ
ಹೋಗೋಣ. ಅದು ಉಪ್ಪಿನಕಾಯಿ ಕೊಡ್ತಮ್ಮನ. ಏನು ಚಾವಿ? ಹಾಂ ಬಸ್ಸಿಗೆ ಹೋಗ್ಬೇಕಂದ್ರೆ ಲೇಟ್ ಆಕೈತಿ. ಆಟೋದವ್ರಿಗೆ ಫೋನ್ತಿದ್ದೆ ನಾನು. ಆಟೋದವ್ರು ನಾವು ಊರಾಗಿಲ್ಲ ಅಂತವ್ರೆ. ಅವ್ರವಾಗ ಪರಿಚಯ ಇದ್ರೆ ಪಟ್ಟಣ ಬರ್ತಾರ ಇಲ್ಲಿ ಬ್ಯಾದಾಗ ಅಂತ ಹೇಳಿ ಮತ್ತು ನಾವು ಲೊಕೇಶನ್ ಅದು ಹೇಳ್ಬೇಕು. ಇರಲಿ ಬಾ, ತಳಗಂತೂ ಆಟೋ ಭಾಳ ಇರ್ತಾವ. ಹೆಂಗೈತೆ ಬಿಸಿಲು? ಇದಕ್ಕಂತಲ್ಲ ಮತ್ತು ಬ್ಯಾಸಿಗಾಲ ಅಂತ ಹೇಳಿ ಈ ಟೈಮ್ದಾಗಲ್ಲ ಶಾಂಡ್ಗೆ ಅದು ಮಾಡೋದು. ಈ ಬಿಸಿಲಿಗೆ ಮತ್ತು ಶಾಂಡ್ಗೆ ಶಟ್ಟಿದ ಶಕ್ಯನ ಹಾಕಾವು ಹೌದಿಲ್ಲ? ಹೌದಾ? ಇದನ್ನು ಕಡಿಮೆ ಅಂದ್ಯಾ? ಯಾತಮ್ಮನ ಶಟ್ರ ಶಕ್ತಿ ಹಾಕಾವ ಬಿಸಿಲಿಗೆ. ಬಿಸಿಲು ಭಯಂಕರ ಐತಿಲ್ಪ. ಅದರ ಬಗ್ಗೆ ಬಿಸಿಲು ಇಲ್ಲಿದೆ. ಕಾಸನಗರ್ ರೋಡ್ ಐತಲ್ಲ, ಏರ್ಪೋರ್ಟ್ ರೋಡ್ ಆಗತ್ತೆ ನೋಡಿ ಅಗ್ಲಾಗಿ. ಭಾಳ ಮಸ್ತ್ ಆಗೈತಿ. ಆಟೋ ಐತಿ, ಆಟೋ ಡ್ರೈವರ್ ಇಲ್ಲ. ನೋಡ್ತಾರೆ ಯಾರ ಬರ್ತಾಳೆ. ಆಟೋ ಬಂತಾಳೆ, ಪರಿಚಯ ಆಟೋ ಬಂತಾಳೆ. ಪರಿಚಯ ಆಟೋದು ಏನು ಟೆನ್ಷನ್ ಇರೋಂಗಿಲ್ಲ. ತರಕಾರಿ ಮಾರ್ಕೆಟ್ ಫುಲ್ ಜೋರ್ ಐತಿ. ಆಯ್ತಪ್ಪ, ಖುಲ್ಲ ಆಯ್ತು ಆಯ್ತು, ಖುಲ್ಲ ಆಯ್ತು. ಅದು ಗೊತ್ತಾಗತ್ತೆ. ನಾವು ಬೆಳಿಗ್ಗೆ ಬಂದೇವಿ. ಈಗ ಅಂಗಡಿ ಮಾತ್ರ ಕಡಿಮೆ ಅದಾವ. ಅಂಗಡಿ ಮಾತ್ರ ಭಾಳ ಇಲ್ಲ, ಕಡಿಮೆ ಅದಾವ. ಆ ಕಡೆ ರೋಡ್ ಬಂದಿತ್ತಲ್ಲ, ಅದು ಇದೆಲ್ಲ ಅಂಗಡಿ ಫುಲ್ ಹಾಕಿದ್ದು ನೋಡಿ. ಇದು ರೋಡೆಲ್ಲ ಮಾಡೋದೆ, ಈ ಅಂಗಡಿ ಎಲ್ಲ ಕರೆಕ್ಟ್ ಲೈನಿಗೆ. ಹಾಂ, ಈ ರೋಡಿಂದ ಯಾವ್ದು ಹಾಕಿತ್ತು ಏನು 5 ವರ್ಷ. ಇನ್ನು ಅಪಘಾತ ಆಗತ್ತಂತೆ, ಅದಕ್ಕೆ ಈ ಪರಿ ಟ್ರಾಫಿಕ್ ಐತಿ ಇಲ್ಲಿ. ಫುಲ್ ಜಾಮ್ ಆಗೈತಿ. ಇಲ್ಲಾಂದ್ರೆ ಇಲ್ಲಿ ರೋಡ್ ಐತಲ್ಲ, ಇದು ಖುಲ್ಲ ಇರೋದು. ಹೌದನ್ನೇ, ಸ್ಟ್ರೈಕ್ ಅಂತ ಮಾಡಾಕತ್ತಿರ್ಬೋದು ಅವ್ರು ನೋಡಿ. ಯಾವ ಬರೀ ಪಬ್ಲಿಕ್ ಇಲ್ಲ, ಒತ್ತಿರೋದಾರ ಎಲ್ಲರೂ. ಮತ್ತು ಮುಂದೆಲ್ಲ ಖುದ್ದಾನ ತಗೋಯಿದೆ. ಮುಂದಿನ ಜಾಮ್ ಇಲ್ಲ. ನಿಂತಾರೆ ಪೊಲೀಸರು, ನಿಂತಾರೆ ಎಲ್ಲ ಕರೆಕ್ಟ್ ನೋಡಾಕತ್ತಾರೆ, ಮ್ಯಾನೇಜ್ಮೆಂಟ್ ಮಾಡಾಕತ್ತಾರೆ. ಲಗೇಜ್ ಭಾಳ ಇಲ್ಲ. ಕ್ಯಾಶ್ ಕೊಡೋರಿಗೆ ಕ್ಯಾಶ್ ಕೊಡು, ಚೆಕ್ ಕೊಡ್ತೀವಿ ನೋಡ್ರಿ. ರಗನ್ ಬಸ್ ಅಂತ ಒಂದು ಕಡಿಮೆ ಇರಂಗಿಲ್ಲ. ಬಸ್ ಅಂತ ಒಂದು ಇದ್ದೇ ಇರ್ತಾವೆ. ಗಿರಿಯಾಳ ಬಸ್ ನೋಡೋದು ಫಸ್ಟ್ ಆಯ್ತಲ್ಲ. ಬಸ್ ಸ್ಟಾಪ್ ಬಾಸ್ ಅಂದಿತ್ತು ಹಳೇದೆ. ಇದೇನು ಹೊಸ ಮಾಡಿರಲ್ಲ ಇದನ್ನೇ. ಇದಂತೂ ಫುಲ್ ಲಫ್ಟ್ ಐತಿದೆ, ಫುಲ್ ದೊಡ್ಡದೈತಿ. ಎಷ್ಟರ ಬಸ್ ಬರಲಿ, ಬಸ್ ಯಾಕೆ ಪ್ಲೇನ್ ಬರಲಿ, ನಾಲ್ಕು ಹಾರ್ಕೊಂತ ತಳಗಲ್. ಮತ್ತೆ ಹೌದು, ಯಲ್ಲಮ್ಮ ಗುಡ್ಡ ಜಾತ್ರೆಯಲ್ಲಿ. ಈಗ ಜಾತ್ರೆಗಂತೂ ಭಾಳ ಮಂದಿ ಬರ್ತಾರೆ ಅಲ್ಲಿ. ಜಾತ್ರೆಗೆ ಹೋಗ್ಬೇಕಂದ್ರೆ ಐತಲ್ಲ, ಅಲ್ಲಿ ಸೆಡ್ ಗಿಡ್ ಎಲ್ಲ ಹಾಕಿ ರೆಡಿ ಇಟ್ಟು ಹೋಗ್ಬೇಕು. ಎಲ್ಲಂದ್ರೆ ಗದ್ದಲ ಭಾಳ. ಎಲ್ಲಂತ್ರ ಆಗರ್ತಾನೆ ಯಲ್ಲಮ್ಮ ಜಾತ್ರೆ ಅಂತ ಹೇಳಿದ್ರೆ ಹಗ್ರ ಬಗ್ರ ಹಂಗೆಲ್ಲ. ನಾವೇನು ಈಗ ಎಂಟ್ರೆನ್ಸಿಗೆ ಹಿಂಗೆ ಏರ್ತೀವಲ್ಲ ಏರ್ಕಿ, ಆ ಏರ್ಕಿಲಿಂತ ಆಯ್ತಲ್ಲ ಚಾಲು ಅಂಗಡಿ. ಗುಡಿ ಕಡೆ ಅಂತೂ ನೋಡಂಗಿಲ್ಲ. ಆ ಪರಿ ಗದಗ ಬಸ್ ಅಂತೂ ಭಾಳ ಅದಾವು. ಹಂಗೆ ಹೇಳ್ರ ಫಂಕ್ಷನ್ ಇದ್ರೆ, ಕಾರ್ಯಕ್ರಮ ಇದ್ರೆ ಬಸ್ ಬಿಟ್ಟಿರ್ತಾರಲ್ಲ, ಅವಾಗಷ್ಟೇ ಬಸ್ ಕಡಿಮೆ ಇರ್ತಾವೆ. ಪ್ರಾಬ್ಲಮ್ ಆಕೈತಿ. ಈಗಂತೂ ಏನಿಲ್ಲ, ಪ್ರಾಬ್ಲಮ್ ಏನು ಆಗಂಗಿಲ್ಲ. ಈಗ ಬಸ್ ಅಂತೂ ಭಾಳ. ಅವತ್ತು ಆರಾಮಾಯ್ತು ನೋಡಿ. ಎಲ್ಲೇ ಕುಂತ್ಬಿಡ್ರಿ, ನಮ್ಮ 3 ಮಂದಿ ಕಟ್ಟಾಕತ್ತು ಅದು.